ಕೇರಳದ ಆಲಪ್ಪುಳ ಜಿಲ್ಲಾ ವ್ಯಾಪ್ತಿಯಲ್ಲಿ ಸಕ್ರಿಯವಾಗಿರುವ ಕುರುವ ಗ್ಯಾಂಗ್ ಶಬರಿಮಲೆ ಮಂಡಲ ಋತುವಿನ ಕಾಲದಲ್ಲಿ ಏಕಾಏಕಿ ಪ್ರತ್ಯಕ್ಷವಾಗುತ್ತೆ ಈ ಕುರುವ ಗ್ಯಾಂಗ್. ತಮಿಳುನಾಡಿನಿಂದ ಬಂದ ಗ್ಯಾಂಗ್ ಸದ್ಯ ಈಗ ಇರೋದಾದ್ರೂ ಎಲ್ಲಿ? ಈ ಸ್ಟೋರಿ ನೋಡಿ. ತಮಿಳುನಾಡಿನಿಂದ ಕೇರಳದ ಆಲಪ್ಪುಳಕ್ಕೆ ಬಂದಿರುವ ಈ ಕುಖ್ಯಾತ ಗ್ಯಾಂಗ್ಗಳು ಕಡಿಮೆ ಸದಸ್ಯರ ಕುಟುಂಬವನ್ನ ಟಾರ್ಗೆಟ್ ಮಾಡಿ ದರೋಡೆ ಮಾಡುವ ಸ್ಕೆಚ್ ಅನ್ನ ಹಾಕಿಕೊಳ್ಳುತ್ತಿದೆ. ಕಡಿಮೆ ಭದ್ರತೆ ಇರುವ ಮನೆಗಳೇ ಇವರ ಮೈನ್ ಟಾರ್ಗೆಟ್ ಆಗಿರುತ್ತದೆ. ಹಗಲಿನ ಸಮಯದಲ್ಲಿ ಊರಿನ ಆಗುಹೋಗುಗಳನ್ನು ಗಮನಿಸಿ ಈರುಳಿನ ಸಮಯದಲ್ಲಿ ದರೋಡೆಗಾಗಿ ಇಳಿಯುತ್ತಾರೆ. ಹೌದು ವೀಕ್ಷಕರೇ, ಮಂಗಳೂರಿನಲ್ಲಿ ಇತ್ತೀಚೆಗೆ ಸುದ್ದಿ ಮಾಡಿದಂತಹ ಚಡ್ಡಿ ಗ್ಯಾಂಗ್ ಮಾದರಿಯಲ್ಲೇ ಇವರುಗಳು ಇದ್ದು ಮುಖಕ್ಕೆ ಬಟ್ಟೆ ಮತ್ತು ಅರ್ಧ ಚಡ್ಡಿ ಧರಿಸಿದ ತಂಡ ದರೋಡೆಗಾಗಿ ಇಳಿಯುತ್ತಿದೆ. ಶಬರಿಮಲೆ ಸಮಯದಲ್ಲಿ ಕೇರಳಕ್ಕೆ ತಮಿಳುನಾಡು ಭಾಗದ ಅಯ್ಯಪ್ಪ ಭಕ್ತರು ವ್ಯಾಪಕವಾಗಿ ಬರುವುದರಿಂದ ಗಡಿಯಲ್ಲಿ ಪೊಲೀಸ್ ತಪಾಸಣಾ ಎಲ್ಲ ವಾಹನಗಳಿಗೂ ಕಷ್ಟವಾಗುತ್ತದೆ. ಈ ಸಮಯದಲ್ಲಿ ಇವರುಗಳು ಕೇರಳ ಪ್ರವೇಶ ಮಾಡ್ತಾರೆಂದು ಕೇರಳ ಪೊಲೀಸ್ ಇಲಾಖೆ ತಿಳಿಸಿದೆ. ಆದರೂ ಶಂಕಿತರನ್ನು ಮತ್ತು ಒಬ್ಬ ಕುರುವ ದರೋಡೆ ಕೋರನನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ.